ಹಾಯ್ ಗೈಸ್, ವೆಲ್ಕಮ್ ಟು ಸುಹಾಸ್ ಸುಮ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಆರಾಮಿದ್ದೀರಾ ಅಂತ ಅನ್ಕೊಳ್ತಾ ಇದ್ದೀನಿ. ಪ್ಲೀಸ್ ಲೈಕ್ ಅಂಡ್ ಶೇರ್ ಅಂಡ್ ಕಮೆಂಟ್, ಸಬ್ಸ್ಕ್ರೈಬ್ ಮಾಡಿ ನಮ್ಮ ಚಾನಲ್ನ ಅಂತ ಕೇಳ್ತಿದ್ದೀನಿ. ವೆಲ್ಕಮ್ ಟು ಸುಮಾಸ್ ಕಿಚನ್ಗೆ. ಇವತ್ತು ಸ್ಪೆಷಲ್ ಮಟನ್ ಚಾಪ್ಸ್ ಮಾಡ್ತಿದ್ದೀವಿ. ಬನ್ನಿ ಮಾಡೋಣ, ನೋಡೋಣ. ಇವಾಗ ಬನ್ನಿ ಇವಾಗ ಮಟನ್ ಚಾಪ್ಸ್ ಮಾಡ್ತಿದ್ದೀನಿ. ಅದಕ್ಕೆ ಏನೇನು ಬೇಕು ಮತ್ತೆ ಅದನ್ನ ಹೆಂಗ್ ಮಾಡೋದು ಅಂತ ಹೇಳಿ ನಾನು ನಿಮಗೆ ಅದನ್ನ ತೋರಿಸ್ತೀನಿ. ಬನ್ನಿ ಇವಾಗ ಒಂದೊಂದು ಐಟಮ್ನ ತೋರಿಸ್ತೀನಿ ನಿಮಗೆ. ಒಂದು ಅರ್ಧ kg ಮಟನ್ ತಗೊಂಡ್ಬಿಟ್ಟು ಕ್ಲೀನಾಗಿ ವಾಶ್ ಮಾಡಿ ಇಟ್ಟಿದ್ದೀನಿ. ಹಾಗೆ ಒಂದೆರಡು ಮೀಡಿಯಮ್ ಸೈಜ್ ಈರುಳ್ಳಿನ ಕಟ್ ಮಾಡಿ ಇಟ್ಟಿದ್ದೀನಿ. ಹಾಗೆ ಎರಡು ಮೀಡಿಯಮ್ ಸೈಜ್ ಟೊಮೊಟೊ ಕಟ್ ಮಾಡಿದ್ದೀನಿ. ಆಮೇಲೆ ಒಂದು 1/4 ಕಪ್ನಾಗಷ್ಟು ಕಾಯಿ ತುರಿ, ಜಾಸ್ತಿ ಏನು ಬೇಡ ಇದಕ್ಕೆ. ಆಮೇಲೆ 2 ಏಲಕ್ಕಿ ತಗೊಂಡಿದ್ದೀನಿ, ಒಂದು ಅರ್ಧ ಇಂಚು ಚಕ್ಕೆ ತಗೊಂಡಿದ್ದೀನಿ, ಒಂದು 6ರಿಂದ 8 ಲವಂಗ ತಗೊಂಡಿದ್ದೀನಿ. ಆಮೇಲೆ ಒಂದು 5-6 ಗೋಡಂಬಿ ತಗೊಂಡಿದ್ದೀನಿ, 1 ಸ್ಪೂನ್ ಕಾಳುಮೆಣಸು. ಹಾಗೆ ನಿಮಗೆ ಖಾರಕ್ಕೆ ಎಷ್ಟು ಬೇಕೋ ಅಷ್ಟು ಹಸಿಮೆಣಸು. ನಾನು ಒಂದು 6ರಿಂದ 8 ತಗೊಂಡಿದ್ದೀನಿ. ನಾನು ಜಾಸ್ತಿ ಖಾರ ಯೂಸ್ ಮಾಡಲ್ಲ, ಅದಕ್ಕೋಸ್ಕರ ನಾನು ಅಷ್ಟೇ ತಗೊಂಡಿದ್ದೀನಿ. ನಿಮ್ಗೆ ಎಷ್ಟು ಬೇಕೋ ಅಷ್ಟು ತಗೋಬೋದು. ನಿಮಗೆ ಅಂದರೆ 1 kg ಮಟನಲ್ಲಿ ಮಾಡ್ತಿರೋ ಅಥವಾ ಅರ್ಧ kg ಮಾಡ್ತಿರೋ, ನಿಮಗೆ ಖಾರಕ್ಕೆ ಅನುಗುಣವಾಗಿ ನೀವು ಅದನ್ನು ಮಾಡ್ಬೋದು. ನಾವು ಜಾಸ್ತಿ ಖಾರ ತಿಂದೇ ಇರೋ ಕಾರಣ ನಾನು ಜಾಸ್ತಿ ಹಸಿಮೆಣಸನ್ನ ಯೂಸ್ ಮಾಡ್ತಿಲ್ಲ. ಇವಾಗ ಅರಿಶಿನ ಪುಡಿ, ಆಮೇಲೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಒಂದು 2 ಸ್ಪೂನ್ ತಗೊಂಡಿದ್ದೀನಿ. ಆಮೇಲೆ ನಿಮಗೆ ಎಣ್ಣೆ ಬೇಕಾಗುತ್ತಲ್ಲ, ಎಣ್ಣೆ ಎಷ್ಟು ಬೇಕಾಗುತ್ತೆ ಅಷ್ಟು. ಆಮೇಲೆ 1 ಸ್ಪೂನ್ ಆಗೋಷ್ಟು ಕೊತ್ತಂಬರಿ ಕಾಳು ತೊಗೊಂಡಿದ್ದೀನಿ. ಹಾಗೆ ಒಂದು ದೊಡ್ಡ ಕಪ್ನಲ್ಲಿ ಆಗೋಷ್ಟು ಕೊತ್ತಂಬರಿ ಸೊಪ್ಪು ತೊಗೊಬೇಕು. ಇದೆ ಮೇನ್ ಹೈಲೈಟ್ ಆಗಿರೋದು. ಕೊತ್ತಂಬರಿ ಸೊಪ್ಪು ಜಾಸ್ತಿ ತಗೊಂಡಷ್ಟು ಟೇಸ್ಟ್ ಜಾಸ್ತಿ ಆಗಿರುತ್ತೆ, ಅದಕ್ಕೋಸ್ಕರ ಕೊತ್ತಂಬರಿ ಸೊಪ್ಪು ಸ್ವಲ್ಪ ಜಾಸ್ತಿ ತೊಗೊಳ್ತಿದ್ದೀನಿ. ಆಮೇಲೆ ಒಂದು 1/4 ಕಪ್ನಾಗೋಷ್ಟು ಪುದೀನ ಸೊಪ್ಪು. ಇದು ಅಷ್ಟು ಕೊತ್ತಂಬರಿ ಸೊಪ್ಪು ಅಷ್ಟು ಕ್ವಾಂಟಿಟಿ ಏನು ಬೇಕಾಗಿಲ್ಲ, ಸ್ವಲ್ಪ ಕಡಿಮೆ ಆದರೂ ಓಕೆ. ಆಮೇಲೆ ರುಚಿಗೆ ತಕ್ಕಷ್ಟು ಉಪ್ಪು ತಗೊಂಡಿದ್ದೀನಿ. ಇವಾಗ ಮಾಡೋ ವಿಧಾನ ಹೇಗೆ ಅಂತ ತೋರಿಸ್ತೀನಿ ಬನ್ನಿ. ಇವಾಗ ಪ್ಯಾನ್ ಒಲೆ ಮೇಲೆ ಇಟ್ಟಿದ್ದೀನಿ. ಇವಾಗ ನೆಕ್ಸ್ಟ್ ಇದಕ್ಕೆ ಎಣ್ಣೆ ಆ್ಯಡ್ ಮಾಡ್ತಿದ್ದೀನಿ. ಒಂದು 2ರಿಂದ 3 ಸ್ಪೂನ್ ಆಗೋಷ್ಟು ಎಣ್ಣೆನ ಆ್ಯಡ್ ಮಾಡ್ತಿದ್ದೀನಿ. ಇವಾಗ ನಾವು ಮಸಾಲ ಎಲ್ಲ ತಗೊಂಡಿದ್ವಲ್ಲ, ಅದನ್ನೆಲ್ಲ ಸ್ವಲ್ಪ ಫ್ರೈ ಮಾಡಬೇಕಾಗಿದೆ. ಅದಕ್ಕೋಸ್ಕರ ಇದಕ್ಕೆ ಇವಾಗ ಎಣ್ಣೆ ಹಾಕ್ತಿದ್ದೀನಿ. ಎಣ್ಣೆ ಸ್ವಲ್ಪ ಬಿಸಿ ಆದ ತಕ್ಷಣ ಫಸ್ಟ್ ಆವಾಗಲೇ ಏನು ಈರುಳ್ಳಿ ತಗೊಂಡಿದ್ವಲ್ಲ, 1-2 ಮೀಡಿಯಮ್ ಸೈಜ್ ಈರುಳ್ಳಿನ ಅದನ್ನು ಫಸ್ಟ್ ಆ್ಯಡ್ ಮಾಡ್ತಿದ್ದೀನಿ. ಟೊಮೊಟೊನ ಸ್ವಲ್ಪ ಈರುಳ್ಳಿ ಎಲ್ಲ ಕ್ಲೀನಾಗೆ ಅಂದರೆ ಕಲರ್ ಚೇಂಜ್ ಆದಮೇಲೆ ಇದನ್ನು ನಾವು ಟೊಮೊಟೊನ ಆ್ಯಡ್ ಮಾಡಬೇಕಾಗಿರುತ್ತೆ. ಫ್ರೈ ಆಗಬೇಕು. ಕ್ಲೀನಾಗಿ ಅಂದರೆ ಸ್ವಲ್ಪ ಕಲರ್ ಚೇಂಜ್ ಆಗೋವರೆಗೂ ಫ್ರೈ ಮಾಡಬೇಕಾಗುತ್ತೆ. ಏನು ತಗೊಂಡಿದ್ವಿ, ಚಕ್ಕೆ, ಲವಂಗ, ಕಾಳುಮೆಣಸು ಎಲ್ಲ ಇವಾಗ ಇದಕ್ಕೆ ಆ್ಯಡ್ ಮಾಡ್ತಿದ್ದೀನಿ. ಟೊಮೊಟೊ ಮಾತ್ರ ಸ್ವಲ್ಪ ಈರುಳ್ಳಿ ಫ್ರೈ ಆದಮೇಲೆ ಆ್ಯಡ್ ಮಾಡಬೇಕಾಗುತ್ತೆ, ಯಾಕೆಂದರೆ ಸ್ವಲ್ಪ ಚೆನ್ನಾಗಿರುತ್ತೆ ಅಂದ್ಬಿಟ್ಟು ಕ್ಲೀನಾಗಿ ಫ್ರೈ ಆಗುತ್ತಲ್ಲ, ಅದಕ್ಕೋಸ್ಕರ ಅಷ್ಟೇ. ಇವಾಗ ನಾವೇನು ಮಸಾಲ ಐಟಮ್ ಎಲ್ಲ ತೊಗೊಂಡಿದ್ವಿ, ಮಸಾಲಾನ ಆ್ಯಡ್ ಮಾಡ್ತಿದ್ದೀನಿ. ಹಸಿಮೆಣಸು ಕೂಡ ಇದಕ್ಕೆ ಹಾಕಿಬಿಟ್ಟು ಸ್ವಲ್ಪ ಆ್ಯಡ್ ಮಾಡಬೇಕು. ಸ್ವಲ್ಪ ಈರುಳ್ಳಿ ಫ್ರೈ ಆದಮೇಲೆ ಹಸಿಮೆಣಸನ್ನು ಕೂಡ ಅದಕ್ಕೆ ಆ್ಯಡ್ ಮಾಡಬೇಕಾಗುತ್ತೆ. ಇವಾಗ ಫ್ರೈ ಆಗ್ತಿದೆ, ನೋಡ್ತಿದ್ದೀರಾ, ಸ್ವಲ್ಪ ಕಲರ್ ಚೇಂಜ್ ಆಗಲಿ ಇದು. ಇವಾಗ ಸ್ವಲ್ಪ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಆ್ಯಡ್ ಮಾಡ್ತಿದ್ದೀನಿ. ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಅಂದರೆ ಇಡೀ ಅಲ್ಲಿ ಶುಂಠಿ ಮತ್ತು ಬೆಳ್ಳುಳ್ಳಿನ ಹಾಗೆ ಕಟ್ ಮಾಡಿಬಿಟ್ಟು ಹಾಕೊಬೋದು. ಬಟ್ ನಾನು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಮಾಡಿದ್ದೆ ಅನ್ನೋ ಕಾರಣಕ್ಕೋಸ್ಕರ ಶುಂಠಿ ಬೆಳ್ಳುಳ್ಳಿನ ಆ್ಯಡ್ ಮಾಡ್ತಿದ್ದೀನಿ ಇದಕ್ಕೆ. ಹಾಗೆ ತಗೊಂಡಿದ್ನಲ್ಲ, ಏನು ಕೊತ್ತಂಬರಿ ಕಾಳು ತಗೊಂಡಿದ್ನಲ್ಲ, ಇದನ್ನು ಕೂಡ ಇದಕ್ಕೆ ಆ್ಯಡ್ ಮಾಡ್ತಿದ್ದೀನಿ. ಫ್ರೈ ಮಾಡೋದಕ್ಕೆ ಮಸಾಲ ಫ್ರೈ ಮಾಡ್ತಿದ್ದೀನಲ್ಲ, ಅದಕ್ಕೆ ಆ್ಯಡ್ ಮಾಡಬೇಕಾಗುತ್ತೆ. ಯಾಕೆಂದರೆ ಎಣ್ಣೆಲಿ ಸ್ವಲ್ಪ ಫ್ರೈ ಆದರೆ ಮಸಾಲ ಟೇಸ್ಟ್ ಚೆನ್ನಾಗಿರುತ್ತೆ ಅಂದ್ಬಿಟ್ಟು ಅದನ್ನು ಆ್ಯಡ್ ಮಾಡಿದ್ದೀನಿ. ಇವಾಗ ನಾನೇನು ಹಸಿಮೆಣಸು ತೊಗೊಂಡಿದ್ನಲ್ವ, ಅದನ್ನು ಸ್ವಲ್ಪ ಕಟ್ ಮಾಡಿ ಹಾಕ್ತಿದ್ದೀನಿ. ಎಲ್ಲಾದರೂ ಅದು ಎಣ್ಣೆಲಿ ಹಾಕಿದ ತಕ್ಷಣ ಸ್ವಲ್ಪ ಹಾರಿದರೆ ಕಷ್ಟ ಅಂದ್ಬಿಟ್ಟು ಅದನ್ನು ಫುಲ್ ಪೀಸ್ ಮಾಡಿಬಿಟ್ಟು ಆ್ಯಡ್ ಮಾಡ್ತಿದ್ದೀನಿ. ನೀವು ಬೇಕಿದ್ರೆ ಇಡೀದೇ ಹಾಕ್ತೀನಿ ಅಂದರೆ ಹಾಕ್ಬೋದು, ಏನು ಪ್ರಾಬ್ಲಮ್ ಇಲ್ಲ. ಇವಾಗ ಈರುಳ್ಳಿ ಕಲರ್ ಚೇಂಜ್ ಆಗಿದೆ, ನೋಡಿದ್ದೀರಾ. ಇವಾಗ ಇದಕ್ಕೆ ನಾವು ಆವಾಗಲೇ ಕಟ್ ಮಾಡಿ ಇಟ್ಕೊಂಡಿದ್ವಲ್ಲ ಟೊಮೊಟೊನ, ಆ ಟೊಮೊಟೊನ ಆ್ಯಡ್ ಮಾಡ್ತಿದ್ದೀನಿ. ಇವಾಗ ನೋಡ್ತಿದ್ದೀರಾ, ನೋಡಿ. ಇವಾಗ ಟೊಮೊಟೊ ಆ್ಯಡ್ ಮಾಡಿದ್ದೀನಿ. ಟೊಮೊಟೊ ಸ್ವಲ್ಪ ಸಾಫ್ಟ್ ಆಗೋವರೆಗೂ ಈ ಮಸಾಲಾನ ಫ್ರೈ ಮಾಡಬೇಕಾಗುತ್ತೆ. ಇವಾಗ ಅದು ಟೊಮೊಟೊ ಇದೆಯಲ್ಲ, ಫುಲ್ ಸಾಫ್ಟ್ ಆಗಬೇಕು. ಸ್ವಲ್ಪ ಅಂದರೆ ಸಾಫ್ಟ್ ಆಗಬೇಕು ಅದು, ಅದಕ್ಕೆ ಲಾಸ್ಟಲ್ಲಿ ಆ್ಯಡ್ ಮಾಡಿದ್ದೀನಿ. ಟೊಮೊಟೊ ಬೇಗ ಸಾಫ್ಟ್ ಆಗೋ ಕಾರಣ ನಾನು ಅದನ್ನು ಲಾಸ್ಟಲ್ಲಿ ಆ್ಯಡ್ ಮಾಡಿದ್ದೀನಿ ಅಷ್ಟೇ. ಆಮೇಲೆ ಇದಕ್ಕೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಮತ್ತು ಪುದೀನ ಎರಡನ್ನೂ ಆ್ಯಡ್ ಮಾಡಬೇಕಾಗುತ್ತೆ. ಪುದೀನ ಅಷ್ಟೊಂದು ಆ್ಯಡ್ ಮಾಡೋದೇನು ಬೇಕಾಗಿಲ್ಲ, ಯಾಕೆಂದರೆ ಪುದೀನ ಫ್ಲೇವರ್ ಜಾಸ್ತಿ ಆದರೆ ಅಷ್ಟೊಂದು ಟೇಸ್ಟ್ ಆಗಲ್ಲ ಅಂದ್ಬಿಟ್ಟು ಸ್ವಲ್ಪ ರುಚಿಗೆ ಎಷ್ಟು ಬೇಕೋ ಅಷ್ಟು ಮಾತ್ರ ಪುದೀನ ಸೊಪ್ಪನ್ನ ಆ್ಯಡ್ ಮಾಡಬೇಕಾಗುತ್ತೆ. ಇವಾಗ ಟೊಮೊಟೊ ನೋಡ್ತಿದ್ದೀರಾ, ಫುಲ್ ಸಾಫ್ಟ್ ಆಗ್ತಿದೆ. ಇವಾಗ
ನೋಡಿ ಮಸಾಲನು ಕ್ಲೀನಾಗಿ, ಈರುಳ್ಳಿ ಕೂಡ ಕಲರ್ ಚೇಂಜ್ ಆಗಿದೆ, ಟೊಮೊಟೊ ಕೂಡ ಸಾಫ್ಟ್ ಆಗ್ತಿದೆ, ನೋಡ್ತಿದ್ದೀನಿ ಇವಾಗ ನೋಡಿ. ಇನ್ನೊಂದು ಸ್ವಲ್ಪ ಟೊಮೊಟೊ ಇನ್ನೂ ಸ್ವಲ್ಪ ಸಾಫ್ಟ್ ಆದರೆ ಸಾಕಾಗುತ್ತೆ. ಇದು ಜಾಸ್ತಿ ತುಂಬ ಸಾಫ್ಟ್ ಆಗೋದು ಬೇಡ, ಯಾಕೆಂದರೆ ಮಿಕ್ಸಿಲಿ ಇದನ್ನು ಗ್ರೈಂಡ್ ಮಾಡಬೇಕಾಗಿರುತ್ತಲ್ಲ, ಅದಕ್ಕೋಸ್ಕರ ಇದು. ಇವಾಗ ಇದಕ್ಕೆ ಒಂದು 1/4 ಕಪ್ನಾಗಷ್ಟು ಪುದೀನ ಸೊಪ್ಪನ್ನ ಹಾಕ್ತಿದ್ದೀನಿ. ಇದು ಸ್ವಲ್ಪ ಬಾಡಿದ್ರೆ ಸಾಕು, ಜಾಸ್ತಿ ಏನು ಫುಲ್ ಏನು ಫ್ರೈ ಆಗಬೇಕು ಅನ್ನೋದೇನಿಲ್ಲ. ಕೊತ್ತಂಬರಿ ನಾನು ಆವಾಗಲೇ ತೊಗೊಂಡಿದ್ನಲ್ಲ ಅದಷ್ಟು 1 ಕಪ್ಪು ಅದಷ್ಟು ಆ್ಯಡ್ ಮಾಡ್ತಿದ್ದೀನಿ ನಾನು ಇದಕ್ಕೆ. ಇವಾಗ ಇವೆರಡೂ ಕೂಡ ಸ್ವಲ್ಪ ಅಂದರೆ ಸ್ವಲ್ಪ ಬಾಡಿದ್ರೆ ಆಯಿತು. ಇವಾಗ ಹಾಫ್ ಮಾಡಬೇಕಾಗುತ್ತೆ. ಮಸಾಲ ಎಲ್ಲ ಫುಲ್ ಫ್ರೈ ಆಗಿದೆ ಎಣ್ಣೆಯಲ್ಲಿ. ಕೊತ್ತಂಬರಿ ಸೊಪ್ಪು ಪುದೀನ ಸ್ವಲ್ಪ ಇವಾಗ ಬಾಡ್ತಾ ಇದೆ, ನೋಡ್ತಿದ್ದೀರಾ. ಹಸಿದು ಹಾಕ್ಬೋದು, ಏನೂ ಪ್ರಾಬ್ಲಮ್ ಆಗೋಲ್ಲ. ಬಟ್ ಸ್ವಲ್ಪ ಎಣ್ಣೆಲಿ ಫ್ರೈ ಆದರೆ ಟೇಸ್ಟ್ ಚೆನ್ನಾಗಿರುತ್ತೆ ಅಂದ್ಬಿಟ್ಟು ಇದಕ್ಕೆ ಆ್ಯಡ್ ಮಾಡಿದ್ದೀನಿ ಅಷ್ಟೇ. ಇವಾಗ ಮಸಾಲೆ ಎಲ್ಲ ಫ್ರೈ ಆಗಿದೆ, ಇದನ್ನು ಆಫ್ ಮಾಡ್ತಿದ್ದೀನಿ. ಇದು ಫುಲ್ಲು ಕೂಲ್ ಆಗಬೇಕು, ಅಂದರೆ ತುಂಬ ಬಿಸಿ ಇರೋ ಮಿಕ್ಸಿ ಹಾಕಿದರೆ ಟೇಸ್ಟ್ ಆಗೋಲ್ಲ, ಅದಕ್ಕೋಸ್ಕರ ಫುಲ್ ತಣ್ಣಗಾಗಬೇಕು. ಇದನ್ನು ಇವಾಗ ಸೈಡಲ್ಲಿ ಎತ್ತಿಡ್ತಾ ಇದ್ದೀನಿ. ಇವಾಗ ಮಸಾಲನ್ನೆಲ್ಲ ಸೈಡಿಗೆ ಆರೋದಕ್ಕೆ ಇಟ್ಟಿದ್ದೀನಿ. ಅಷ್ಟರೊಳಗಡೆ ನಾವಿವಾಗ ಮಟನ್ನ ಅಂದರೆ ಫ್ರೈ ಮಾಡ್ಕೊಬೇಕು ಸ್ವಲ್ಪ. ನೀವು ಯಾವ ಕುಕ್ಕರ್ನಲ್ಲಿ ಇವಾಗ ಚಾಪ್ಸ್ ಮಾಡ್ತಿದ್ದೀರಾ ಅದರಲ್ಲೇ ಇವಾಗ ಮಾಡ್ತಿದ್ದೀನಿ, ಬನ್ನಿ ನೋಡೋಣ. ಇವಾಗ ಇದಕ್ಕೆ ಎಣ್ಣೆ ಹಾಕ್ತಿದ್ದೀನಿ, 2ರಿಂದ 3 ಸ್ಪೂನ್ ಆಗೋಷ್ಟು. ನಿಮ್ಗೆ ಎಷ್ಟು ಬೇಕಷ್ಟು ಎಣ್ಣೆ ಹಾಕ್ಕೊಳ್ಳಿ. ನಾನೊಂದು ಅರ್ಧ kg ತೊಗೊಂಡಿದ್ರಿಂದ ಜಾಸ್ತಿ ಎಣ್ಣೆ ಯೂಸ್ ಮಾಡ್ತಿಲ್ಲ. ಇವಾಗ ಸ್ವಲ್ಪ ಎಣ್ಣೆ ಬಿಸಿ ಆಗಿದೆ. ಇವಾಗ ಒಂದು ಸಣ್ಣಕ್ಕೆ ಹೆಚ್ಕೊಂಡಿರೋದು ಒಂದು ಅರ್ಧ ಈರುಳ್ಳಿ ಹಾಕ್ತಿದ್ದೀನಿ. ನೀವಿನ್ನು ಇದಕ್ಕೂ ಚಿಕ್ಕದಾಗಿ ಕಟ್ ಮಾಡ್ಕೊಬೋದು, ನಾನು ಸ್ವಲ್ಪ ಉದ್ದಕ್ಕೆ ಸ್ಲೈಸ್ ಮಾಡಿದ್ದೀನಿ. ಇವಾಗ ಸ್ವಲ್ಪ ಫ್ರೈ ಆಗಬೇಕಾಗಂತೇನಿಲ್ಲ, ಎಣ್ಣೆ ಬಿಸಿ ಆದಮೇಲೆ ಹಾಕಿದರೂ ಆಯಿತು. ಅದಕ್ಕೆ ಇವಾಗ ನಾನೇನು ತೊಗೊಂಡಿದ್ನಲ್ಲ, ತೊಳೆದು ಕ್ಲೀನಾಗಿ ತೆಗೆದಿಟ್ಟಿದ್ನಲ್ಲ ಅರ್ಧ kg ಮಟನನ್ನು, ಅದನ್ನು ಆ್ಯಡ್ ಮಾಡ್ತಿದ್ದೀನಿ. ಇದನ್ನು ಸ್ವಲ್ಪ ಎಣ್ಣೆಲ್ಲೇ ಕ್ಲೀನಾಗೆ ಒಂದು 5ರಿಂದ 10 ನಿಮಿಷ ಫ್ರೈ ಮಾಡಬೇಕಾಗತ್ತೆ. ಅದಕ್ಕೋಸ್ಕರ ಕುಕ್ಕರ್ನಲ್ಲೇ ಹಾಕಿ ಫ್ರೈ ಮಾಡ್ತಿದ್ದೀನಿ. ಈ ಮಸಾಲ ಎಲ್ಲ ಹಾಕ್ಬಿಟ್ಟು ಕ್ಲೀನಾಗಿ ಲಿಡ್ ಕ್ಲೋಸ್ ಮಾಡಿಬಿಟ್ಟು ಇದರಲ್ಲೇ ಬೇಯಿಸಬೇಕಾಗಿರೋ ಕಾರಣ ನಾನು ಕುಕ್ಕರ್ಗೆ ಹಾಕಿದ್ದೀನಿ. ಇವಾಗ ಇದಕ್ಕೆ ಸ್ವಲ್ಪ ಅರಿಶಿನ ಪುಡಿನ ಆ್ಯಡ್ ಮಾಡಬೇಕು. ನಿಮ್ಗೆ ಎಷ್ಟು ಬೇಕಷ್ಟು ಅರಿಶಿನ ಪುಡಿನ ಆ್ಯಡ್ ಮಾಡಿ. ಹಾಗೆ ಬಿಸಿಗೆ ತಕ್ಕಷ್ಟು ನಿಮ್ಗೆ ಎಷ್ಟು ಬೇಕು ಅಷ್ಟು ಉಪ್ಪನ್ನ ಆ್ಯಡ್ ಮಾಡಿ. 1 ಸ್ಪೂನ್ ಹಾಕಿದ್ದೀನಿ ನಾನು ಇವಾಗ. ಹಾಗೆ ಅವಾಗಲೇ ಮಾಡಿ ಇಟ್ಕೊಂಡಿದ್ವಲ್ಲ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್, ಅದಕ್ಕೆ ಜಾಸ್ತಿ ಹಾಕಿರಲಿಲ್ಲ, ತೊಗೊಂಡಿದ್ದು 2 ಸ್ಪೂನ್ ಆಗಿರೋದ್ರಿಂದ 1 ಸ್ಪೂನ್ನ ಮಸಾಲ ಫ್ರೈ ಮಾಡೋದಕ್ಕೆ ಹಾಕಿದ್ದೆ. ಇವಾಗ ಉಳಿದಿರೋ 1 ಸ್ಪೂನನ್ನು ಇದಕ್ಕೆ ಆ್ಯಡ್ ಮಾಡ್ತಿದ್ದೀನಿ. ಯಾಕೆಂದರೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಆ್ಯಡ್ ಮಾಡಿದರೆ ಮಸಾಲ ಅಂದರೆ ಮಟನ್ಗೆ ಫ್ಲೇವರ್ ಚೆನ್ನಾಗಿರುತ್ತೆ ಅನ್ನೋ ಕಾರಣಕ್ಕೋಸ್ಕರ ನಾನು ಇದನ್ನು ಆ್ಯಡ್ ಮಾಡ್ತಿದ್ದೀನಿ. ಕೆಲವರು ಆ್ಯಡ್ ಮಾಡಲ್ಲ, ಹಾಗೆ ಮಾಡ್ತಾರೆ ಮಸಾಲಾಗೆ ಹಾಕಿರೋದು ಕಾರಣ. ನಾನು ಇದಕ್ಕೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ನ ಆ್ಯಡ್ ಮಾಡಿದ್ದೀನಿ, ಇರಲಿ ಅಂದ್ಬಿಟ್ಟು ಟೇಸ್ಟ್ ಚೆನ್ನಾಗಿರುತ್ತೆ ಅಂದ್ಬಿಟ್ಟು ಆ್ಯಡ್ ಮಾಡಿದ್ದೀನಿ. ಇವಾಗ ಇದೆ ಸ್ವಲ್ಪ ಇದಕ್ಕೆ ಆವಾಗಲೇ ತೊಗೊಂಡಿದ್ವಲ್ಲ ಪುದೀನ ಸೊಪ್ಪು, ಅದರಲ್ಲೇ ಸ್ವಲ್ಪ ಉಳಿಸ್ಕೊಂಡಿದೆ, ಫ್ಲೇವರ್ ಚೆನ್ನಾಗಿರುತ್ತೆ ಅಂದ್ಬಿಟ್ಟು ಇದಕ್ಕೆ ಸ್ವಲ್ಪ ಆ್ಯಡ್ ಮಾಡ್ತಿದ್ದೀನಿ ಅಷ್ಟೇ, ಜಾಸ್ತಿ ಇಲ್ಲ, ಸ್ವಲ್ಪ. ಇದಿವಾಗ ಒಂದು 5ರಿಂದ 10 ನಿಮಿಷ ಹೀಗೆ ಎಣ್ಣೆಯಲ್ಲೇ ಫ್ರೈ ಆಗಬೇಕಿದು. ಇದಕ್ಕೆ ನೀರು ಆ್ಯಡ್ ಮಾಡೋ ಹಾಗಿಲ್ಲ, ಹಾಗೆ ಫ್ರೈ ಆಗಬೇಕಷ್ಟೆ. ಒಂದು 5 ನಿಮಿಷ ಫ್ರೈ ಆಗಲಿ, ಅದು ಫ್ರೈ ಆಗಲಿ ಕ್ಲೀನಾಗಿ, ಮೀಡಿಯಮ್ ಹೀಟಲ್ಲೇ ಫ್ರೈ ಆಗಲಿ ಅದು ಅಂದ್ಬಿಟ್ಟು. ಸ್ವಲ್ಪ ನೀರಿನ ಅಂಶ ಬಿಡುತ್ತಲ್ಲ, ಸ್ವಲ್ಪ ಒಂದು 5 ನಿಮಿಷ ಬೇಯಲಿ ಅದು. ಮಟನ್ ಇವಾಗ ಸ್ವಲ್ಪ ಅದು 5 ನಿಮಿಷ ಫ್ರೈ ಆಗಲಿ ಅಂದ್ಬಿಟ್ಟು ಹಾಗೆ ಇಟ್ಟಿದ್ದೀನಿ. ಇವಾಗ ಮಸಾಲ ಕೂಡ ತಣ್ಣಗಾಗಿದೆ, ಇದನ್ನು ಮಿಕ್ಸಿ ಜಾರ್ಗೆ ಹಾಕ್ತಿದ್ದೀನಿ. ಫಸ್ಟು ನಾನು ಆವಾಗಲೇ ತೊಗೊಂಡಿದ್ನಲ್ಲ ಕಾಯಿ ತುರಿನ ಅದನ್ನು ಹಾಕ್ತಿದ್ದೀನಿ. ಜಾಸ್ತಿ ಕಾಯಿ ತುರಿ ಬೇಡ, ಒಂದು 1/4 ಕಪ್ಗಿಂತ ಕಡಿಮೆನೇ ಕಾಯಿ ತುರಿ ತೊಗೊಂಡಿದ್ದೀನಿ ನಾನು, ಅದನ್ನು ಆ್ಯಡ್ ಮಾಡಿದ್ದೀನಿ. ನೋಡಿ ಇವಾಗ ಮಸಾಲ ಎಲ್ಲ ಫುಲ್ ತಣ್ಣಗಾಗಿದೆ, ಅದನ್ನು ಕೂಡ ಎಲ್ಲ ಒಂದೇ ಸರಿ ಫ್ರೈ ಮಾಡಬೇಕು. ಇದಕ್ಕೆ ಮಿಕ್ಸಿ ಜಾರ್ಗೆ ಹಾಕ್ತಿದ್ದೀನಿ. ಇವಾಗ ಇದು ತುಂಬ ತೆಳು ಇರೋದೇನು ಬೇಡ, ಸ್ವಲ್ಪ ಗಟ್ಟಿಯಾಗೇ ಫ್ರೈ ಮಾಡಬೇಕಾಗುತ್ತೆ. ಇದಕ್ಕೆ ಸ್ವಲ್ಪ ನೀರನ್ನು ಆ್ಯಡ್ ಮಾಡಿಬಿಟ್ಟು ಇವಾಗ ಗ್ರೈಂಡ್ ಮಾಡ್ತಿದ್ದೀನಿ. ಇವಾಗ ಮಿಕ್ಸಿಲಿ ಗ್ರೈಂಡ್ ಆಗಿದೆ ನೋಡಿ, ಇವಾಗ ಪೇಸ್ಟ್ ಆಗಿದೆ. ಇದನ್ನ ಇವಾಗ ಅದಕ್ಕೆ ಆ್ಯಡ್ ಮಾಡೋಣ. ಮಟನ್ ಇವಾಗ ನೋಡ್ತಿದ್ದೀರಿ ಒಂದು 5 ನಿಮಿಷ ಕ್ಲೀನಾಗಿ ಫ್ರೈ ಆಗಿದೆ. ಇದು ನೋಡಿ ಒಂದು 5-10 ನಿಮಿಷ ಫ್ರೈ ಆಗಿದೆ, ಅಂದರೆ ಈ ಥರ ಫುಲ್ ನೀರು ಬಿಟ್ಕೊಂಡಿದೆ ನೋಡಿ. ಇದು ನೀರು ಬಿಟ್ಕೊಂಡು ಫುಲ್ ಕುದೀತಾ ಇದೆ. ಇವಾಗ ಫ್ರೈ ಆಗಿದೆ, ಸಾಕು. ಇದಕ್ಕೆ ಮಸಾಲಾನ ಆ್ಯಡ್ ಮಾಡ್ತಿದ್ದೀನಿ. ಇವಾಗ
ಏನು ನಾವು ಗ್ರೈಂಡ್ ಮಾಡಿದ್ವಲ್ಲ ಆ ಮಸಾಲ ಪೂರ್ತಿ ಇದಕ್ಕೆ ಆ್ಯಡ್ ಮಾಡ್ತಿದ್ದೀನಿ. ನೀವು ಜಾಸ್ತಿ ನೀರೇನು ಆ್ಯಡ್ ಮಾಡೋದು ಬೇಡ. ಸ್ವಲ್ಪ ಮಿಕ್ಸಿ ಜಾರ್ ಇದೆಯಲ್ಲ ಮಸಾಲ ಅದಕ್ಕೆ ಸ್ವಲ್ಪ ನೀರು ಹಾಕಿಬಿಟ್ಟು ಇದಕ್ಕೆ ಆ್ಯಡ್ ಮಾಡಿದ್ರೆ ಆಯಿತು. ನೋಡಿ ಇವಾಗ ಮಸಾಲಕ್ಕೆ ಅದು ಮಿಕ್ಸಿ ಜಾರಿಗೆ ಸ್ವಲ್ಪ ನೀರು ಹಾಕಿಬಿಟ್ಟು ಆ್ಯಡ್ ಮಾಡಿದ್ದೀನಿ. ಇವಾಗ ಇದಕ್ಕೆ ಈ ಟೈಮಲ್ಲೇ ನೀವು ಏನಾಗುತ್ತೆ ಅಂದರೆ ಉಪ್ಪು ಬೇಕೋ ಅಥವಾ ಏನು ನೋಡಿಬಿಟ್ಟು ಟೇಸ್ಟ್ ನೋಡಿಬಿಟ್ಟು ಇವಾಗ ಇದನ್ನು ಲಿಡ್ ಕ್ಲೋಸ್ ಮಾಡಿಬಿಟ್ಟು ಒಂದು 3ರಿಂದ 4 ವಿಷಲ್ನ, ಇವಾಗ ಒಂದು 5 ನಿಮಿಷ ಫಸ್ಟ್ ಬೇಯಿಸಿದ್ವಲ್ಲ ಆ ಕಾರಣಕ್ಕೋಸ್ಕರ ಒಂದು 3ರಿಂದ 4 ವಿಷಲ್ನ ಇವಾಗ ಕೂಗಿಸ್ಬೇಕಾಗುತ್ತೆ. ನೋಡಿ ಇದು ಇವಾಗ ಆಗಿದೆ. ನಂಗೊಂದು ಸ್ವಲ್ಪ ಉಪ್ಪು ಕಡಿಮೆ ಇತ್ತು, ಅದಕ್ಕೋಸ್ಕರ ನಾನು ಸ್ವಲ್ಪ ಉಪ್ಪನ್ನ ಆ್ಯಡ್ ಮಾಡಿದ್ದೀನಿ. ಇವಾಗ ಇದನ್ನು ಲಿಡ್ ಕ್ಲೋಸ್ ಮಾಡಿಬಿಟ್ಟು ಒಂದು 4 ವಿಷಲ್ನ ಕೂಗಿಸ್ತಾ ಇದ್ದೀನಿ. ಲಿಡ್ ಕ್ಲೋಸ್ ಮಾಡ್ತಿದ್ದೀನಿ. ಇವಾಗ ಲಿಡ್ ಕ್ಲೋಸ್ ಮಾಡಿದ್ದೀನಿ. ಒಂದು 4 ವಿಷಲ್ ಕೂಗಿದ್ರೆ ಆಯ್ತಿದ್ದು. ಇವಾಗ 4 ವಿಷಲ್ ಬರಲಿದ್ದು, ಆಮೇಲೆ ನೋಡೋಣ ಹೇಗಾಗಿದೆ ಅಂತ ಹೇಳಿ. ಇವಾಗ 4 ವಿಷಲ್ ಆಗಿದೆ. ಕುಕ್ಕರು ವಿಷಲ್ ಸಮೇತ ಫುಲ್ ತಣ್ಣಗಾಗಿದೆ. ಇವಾಗ ಓಪನ್ ಮಾಡ್ತಿದ್ದೀನಿ. ನೋಡ್ತಿದ್ದೀರಾ ಸ್ವಲ್ಪ ಗ್ರೇವಿ ಇದೆ. ಇನ್ನೂ ಗಟ್ಟಿ ಆದರೆ ಟೇಸ್ಟ್ ಇರುತ್ತೆ. ಸ್ವಲ್ಪ ಎಣ್ಣೆ ಎಲ್ಲ ಮೇಲ್ಗಡೆ ಬಂದಿದೆ ನೋಡ್ತಿದ್ದೀರಾ. ಬಟ್ ನಮ್ಗೊಂದು ಸ್ವಲ್ಪ ಗ್ರೇವಿ ಬೇಕು ಅಂದ್ಬಿಟ್ಟು ಸ್ವಲ್ಪ ಗ್ರೇವಿ ಜಾಸ್ತಿ ಮಾಡಿದ್ವಿ. ಇದಿನ್ನೂ ಗಟ್ಟಿ ಆದರೆ ಇನ್ನೂ ಚೆನ್ನಾಗಿರತ್ತೆ. ನೋಡ್ತಿದ್ರೆ ಎಣ್ಣೆ ಎಲ್ಲ ಮೇಲ್ಗಡೆ ಬಿಟ್ಕೊಂಡಿದೆ. ಇವಾಗ ಇದನ್ನು ಮಿಕ್ಸ್ ಮಾಡ್ತಿದ್ದೀನಿ. ನೋಡಿ ಗ್ರೇವಿನೇ ಇದೆ. ಬಟ್ ನನಗೊಂದು ಸ್ವಲ್ಪ ಚಪಾತಿ ಮತ್ತು ಇದಕ್ಕೆಲ್ಲ ಗ್ರೇವಿ ಬೇಕು ಅಂದ್ಬಿಟ್ಟು ನಮ್ಮ ಮನೆಯವ್ರಿಗೆ ಗ್ರೇವಿ ಅಂದರೆ ತುಂಬ ಇಷ್ಟ. ಅದಕ್ಕೋಸ್ಕರ ಸ್ವಲ್ಪ ಗ್ರೇವಿಯಾಗಿ ಮಾಡಿದ್ದೀನಿ ನಾನು. ಇನ್ನೂ ಥಿಕ್ನೆಸ್ ಆದರೆ ಇನ್ನೂ ಟೇಸ್ಟ್ ಚೆನ್ನಾಗಿರುತ್ತೆ. ಇವಾಗ ಇಷ್ಟ ಆಗಿದೆ. ಇವಾಗ ಬೆಂದಿದೆ ಇದನ್ನು ಸರ್ವ್ ಮಾಡೋಣ. ನೋಡಿ ಇವಾಗ ಚಾಪ್ಸ್ ರೆಡಿ ಆಗಿದೆ. ನಾನು ಗಾರ್ನಿಷಿಂಗ್ ಮಾಡಿದ್ದೀನಿ. ಈರುಳ್ಳಿ ಮತ್ತು ಹಸಿಮೆಣಸಿದೆ, ಆಮೇಲೆ ಲೆಮನ್ ಇದೆ, ಎಲ್ಲ ಇದೆ. ನೀವು ಮನೇಲಿ ಟ್ರೈ ಮಾಡಿಬಿಟ್ಟು ಹೇಗಿದೆ ಅಂತೇಳಿ ನಮಗೆ ಕಮೆಂಟ್ ಮಾಡೋದು ಮರಿಬೇಡಿ. ನಮ್ಮ ಚಾನಲ್ನ ಪ್ಲೀಸ್ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಆಮೇಲೆ ಕಮೆಂಟ್ ಮಾಡಿ, ಹಾಗೆ ಶೇರ್ ಮಾಡಿ. ಮತ್ತು ನಾನು ಎನಿ ಟೈಮ್ ಯಾವಾಗಲೂ ಹೇಳ್ತಾ ಇರ್ತೀನಿ. ನಿಮಗೂ ಏನಾದರೂ ಸ್ಪೆಷಲ್ ರೆಸಿಪೀಸ್ ಗೊತ್ತಿದ್ರೆ ನನಗೂ ಸ್ವಲ್ಪ ಅದನ್ನು ಫಾರ್ವರ್ಡ್ ಮಾಡಿ. ನಾನು ಅಡುಗೆ ಮಾಡಿಬಿಟ್ಟು ಹೇಗಿದೆ ಅಂದ್ಬಿಟ್ಟು ನಾನು ಟೇಸ್ಟ್ ಮಾಡಿಬಿಟ್ಟು ಎಲ್ರಿಗೂ ಟೇಸ್ಟ್ ಮಾಡಿ ಮನೇಲಿ ಮಾಡಿ ಅಂತ ಹೇಳಿಬಿಟ್ಟು ಎಲ್ರಿಗೂ ಹೇಳ್ತೀನಿ. ಸೊ ನೀವು ಮತ್ತೆ ಇನ್ನೊಂದ್ಸರಿ ಹೇಳ್ತಿದ್ದೀನಿ, ಏನಾದರೂ ಸ್ಪೆಷಲ್ ರೆಸಿಪೀಸ್ ನಿಮ್ಗೆ ಗೊತ್ತಿದ್ರೆ ದಯವಿಟ್ಟು ನಮಗೆ ತಿಳಿಸಿ ಅಂತ ಹೇಳ್ತಿದ್ದೀನಿ. ಥ್ಯಾಂಕ್ ಯು ಸೋ ಮಚ್.